ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ಏನಂದರೆ ಒಂದು ಒಳ್ಳೆ ಪೋಸ್ಟ್ನ ನಾನಿಲ್ಲಿ ಹೇಳ್ತಾ ಬರ್ತೀನಿ. ಒಳ್ಳೆ ಪೋಸ್ಟ್ ಬಗ್ಗೆ ಯಾವುದಪ್ಪ ಅಂತಂದರೆ 2 ಹುದ್ದೆಗಳನ್ನು ಇಲ್ಲಿ ಕೆದವ್ರು ಬಿಟ್ಟಿದ್ದಾರೆ. ಒಂದು ಪ್ರಥಮ ದರ್ಜೆಯ ಸಹಾಯಕ ಅಂದರೆ ಫಸ್ಟ್ ಡಿವಿಷನಲ್ ಕ್ಲರ್ಕ್ ಅಂತ FDA ಅಂತ ಹೇಳ್ತೀವಿ ನಾವು. ಇನ್ನೊಂದು ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆ ಅಂದರೆ SDA ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಅಂತಂದು ಹೇಳಿ. ಸೊ ಈ ಹುದ್ದೆಗಳು ಎಷ್ಟಿದ್ದಾವೆ? ಟೋಟಲ್ 6 ಹುದ್ದೆಗಳಿದ್ದಾವೆ. ಒಂದು FDA ಹುದ್ದೆ 2 ಇದ್ದಾವೆ, SDA ಹುದ್ದೆ 4 ಇದ್ದಾವೆ. ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಬನ್ನಿ ವೇತನ ಶ್ರೇಣಿ ಎಷ್ಟಿದೆ ಅಂತ ಹೇಳಿ. 44,425ರಿಂದ 83,700ರವರೆಗೆ ನಮಗೇನಿದೆ ಪ್ರಥಮ ದರ್ಜೆ ಹುದ್ದೆಗೆ ವೇತನ ಇದೆ. ಹೌದಾ? ಸ್ಯಾಲ್ರಿ ಎಷ್ಟಿದೆ? ಇನ್ನೊಂದು ದ್ವಿತೀಯ ದರ್ಜೆಗೆ ಎಷ್ಟಿದೆ? ನಮಗೆ 34,100ರಿಂದ 67,700ವರೆಗೂ ನಮಗೆ ಅವರು ಕೊಡ್ತಾರೆ. ಹೌದಾ? ಸೊ ಇದಕ್ಕೆ ಹುದ್ದೆಗಳನ್ನು ಈ ರೀತಿಯಾಗಿ ಅವರು ವರ್ಗೀಕರಣ ಮಾಡಿದ್ದಾರೆ. ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ ಅವರೆಲ್ಲ ಅಪ್ಲೈ ಮಾಡಿ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಪ್ರಥಮ ದರ್ಜೆಗೆ ಏನಿರಬೇಕಪ್ಪ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅವರಿಗೆ. ಓಕೆನಾ? UGCಯಿಂದ ಮಾನ್ಯತೆಯನ್ನು ಹೊಂದಿರುವ ಪರಿಗಣಿಸುವ ವಿಶ್ವವಿದ್ಯಾಲಯ ಆಗಿರಬೇಕು. ಸೊ ಅದನ್ನು ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡ್ತಾ ಬನ್ನಿ. ದ್ವಿತೀಯ ದರ್ಜೆ ಸಹಾಯಕರಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು ಅಂತಂದು ಹೇಳ್ತಾರೆ ಅವರು. ಅದನ್ನು ಕುರಿತು ಇದೆಲ್ಲ ನೋಟಿಫಿಕೇಷನ್ನ ಹಾಕಿದ್ದಾರೆ. ಎಲ್ಲ ನೋಟಿಫಿಕೇಷನ್ನ ನಾನು ನಿಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಲಿಂಕನ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ನೀವು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ಬೋದು. ಅದರಲ್ಲಿ ನಾನು ಅಪ್ಕಮಿಂಗ್ ಡೇಸಲ್ಲಿ ಬರುವಂತಹ ಹುದ್ದೆಗಳ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ಅದೇ ಥರ ನೋಟಿಫಿಕೇಷನ್ನ ನೋಡ್ತಾ ಬನ್ನಿ. ಇಲ್ಲಿ ನೋಡಿರಿ, ವಯೋಮಿತಿ ಬಗ್ಗೆ ಕೊಟ್ಟಿರ್ತಾರೆ. ಗರಿಷ್ಠ ವಯೋಮಿತಿ ಎಷ್ಟಿದೆ? ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3Aದವರಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಇಟ್ಟಿದ್ದಾರೆ. ಸೊ ಅದೇ ಥರ ನೀವು ಮುಂದೆ ನೋಡ್ತಾ ಬಂದಾಗ ಅದರದ್ದು ಎಕ್ಸ್ಪ್ಲನೇಷನ್ ಅವರಿಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜಲ್ಲಿ ಏನಿದೆ ನೋಡಿ, ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ಅವರು. ಈ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡ್ಬೋದು. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 25 ಅಂತಂದು ಹೇಳಿದೆ. ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಕ್ಲೋಸ್ ಆಗೋ ಡೇಟು ಯಾವುದಪ್ಪ ಅಂದರೆ 3/6 ಅಂದರೆ ನೆಕ್ಸ್ಟ್ ಮಂತ್ 3ನೇ ತಾರೀಕಿನವರೆಗೂ ನಮಗೆ ಟೈಮ್ ಇದೆ. ನೆಕ್ಸ್ಟು ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇ ಯಾವಾಗ ಅಂದರೆ ಅದರ ನೆಕ್ಸ್ಟ್ ಡೇ 4th ಜೂನ್ವರೆಗೂ ಇದೆ. ಹೌದಾ? ಅದೇ ಥರ ಇಲ್ಲಿ ನೋಡ್ತಾ ಬಂದಾಗ ನೆಕ್ಸ್ಟ್ ಪರೀಕ್ಷಾ ದಿನಾಂಕವನ್ನು ವೆಬ್ಸೈಟ್ ಒಳಗಡೆನೇ ನೀಡ್ತಾರಂತೆ. ಇದು ಕಾಯಂ ಪೂರ್ವ ಅವಧಿ ವೇತನ ಶ್ರೇಣಿಯ ಬಗ್ಗೆ ಇವರು ಕೊಟ್ಟಿದ್ದಾರೆ. ಕಾಯಂ ಪೂರ್ವದಿ ಅಂದರೆ ಎಷ್ಟು 2 ಇಯರ್ಸ್ವರೆಗೂ ಅವರು ಕಾಯಂ ಪೂರ್ವ ಅವಧಿಯ ಒಳಗಡೆನೇ ಇರ್ತಾರೆ. ನೆಕ್ಸ್ಟು ವೇತನ ಶ್ರೇಣಿ ಯಾವುದಿದೆ ಅಂದರೆ 2024ರ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಷ್ಟೆಷ್ಟಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರ ನೋಡ್ತಾ ಹೋದಾಗ ಪಿಂಚಣಿದ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬೇಕಾಗಿರ್ತೈತಿ. ಸೊ ಅದರದ್ದು ಅಮೌಂಟ್ನ ಕೊಟ್ಟಿದ್ದಾರೆ ನೋಡಿರಿ. ಯಾರು ಅಂದರೆ ಸಾಮಾನ್ಯ ಅರ್ಹತೆ 2A 2B 3A 3Bದವರಿಗೆ 750 ರೂಪಾಯಿ ಅಂದರೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಒಂದ್ಸತಿ ಏನಾದರೂ ನೀವು ಪೇ ಮಾಡಿದ್ರಿ ಅಂದರೆ ಅದನ್ನು ರಿಟರ್ನ್ ಕೊಡೋಂಗಿಲ್ಲ. ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತಂದರೆ ಆಫ್ಲೈನ್ OMR ಮಾದರಿಯಲ್ಲೇ ಇರುತ್ತೆ. ಇದರದ್ದು ಪರೀಕ್ಷೆ ಬರೆಯುವಂತಹ ಸ್ಥಳಗಳು ಏನು ಕೊಟ್ಟಿದ್ದಾರೆ ಅವರು? ಬೆಂಗಳೂರು, ಧಾರವಾಡ, ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಇಫ್ ಇನ್ ಕೇಸ್ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಬದಲಾವಣೆಯನ್ನು ಮಾಡಬಹುದು ಅಂತಂದು ಕೊಟ್ಟಿದ್ದಾರೆ. ಮಾಡ್ತೀವಿ ಅಂತಲ್ಲ, ಮಾಡಬಹುದು, ಸಿಚುವೇಶನ್ ನೋಡಿ ಹೇಳ್ತಾರಂತೆ ಅವರು. ಸೊ ಕನ್ನಡ ಭಾಷೆಯ ಬಗ್ಗೆ ಇಲ್ಲಿ ಒಂದು ವರದಿನ ಕೊಟ್ಟಿದ್ದಾರೆ ನೋಡಿ. ಯಾರು ಅಪ್ ಟು 10th ಕನ್ನಡವನ್ನು ಮೊದಲ ಭಾಷೆಯಾಗಿ ಯಾರು ಬಳಸಿರ್ತಾರಲ್ಲ ಅವರಿಗೆ ಈ ಎಕ್ಸಾಮ್ ಇರಲ್ಲ. ಇಫ್ ಇನ್ ಕೇಸ್ ಹಿಂದೆ ಯಾವುದಾದ್ರೂ KEA ನಡೆಸಿರೋಂತಹ ಎಕ್ಸಾಮ್ಸ್ ಒಳಗಡೆ ಇವರು ಕಡ್ಡಾಯ ಕನ್ನಡ ಪರೀಕ್ಷೆ ಒಳಗಡೆ ಉತ್ತೀರ್ಣರಾಗಿದ್ದರೆ ಇವಾಗ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಆಗಿನೂ ಇವರು ಯಾವುದೇ ಥರದಾದಂತಹ ಕನ್ನಡ ಭಾಷೆಯನ್ನು ಬರೆದಿಲ್ಲ ಅಂದರೆ ಎಕ್ಸಾಮ್ನ ಬರೆದಿಲ್ಲ ಅಂತಂದರೆ ಇವರು 150 ಅಂಕಗಳನ್ನು ಹೊಂದಿರುವಂಥ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯನ್ನು ಬರೆಯಬೇಕು. ಅದರೊಳಗಡೆ ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು.
ಆಮೇಲೆ ಇದು 150 ಅಂಕಗಳಿಗೇನು ಕನ್ನಡ ಭಾಷೆ ಇರುತ್ತಲ್ಲ ಅದು ಅಪ್ ಟು 10th ನಾಲೆಜ್ ಎಷ್ಟಿರಬೇಕಲ್ಲ ಅವರಿಗಿರೋ ಅಂತಹ ನಾಲೆಜ್ ಬೇಸ್ ಮೇಲೆ ಏನು ಕ್ವಶನ್ ಪೇಪರ್ನ ಅವರು ತಯಾರು ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪತ್ರಿಕೆ 1 ಹಾಗೂ ಪತ್ರಿಕೆ 2 ಬಗ್ಗೆ ಇವರು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ, ಏನೇನಿರಬೇಕು ಅಂತಂದು ಹೇಳಿ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಇರುತ್ತೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಪತ್ರಿಕೆ 1ರೊಳಗಡೆ ಏನೇನಿರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಹೌದಾ. ನೆಕ್ಸ್ಟು ಇಲ್ಲಿ ನೋಡ್ತಾ ಬನ್ನಿ ಟೈಮಿಂಗ್ ಎಷ್ಟಾಗುತ್ತೆ ಅಂತಂದರೆ ಪತ್ರಿಕೆ 1 2 ಗಂಟೆ 100 ಅಂಕ, ಹೌದಾ. ಪತ್ರಿಕೆ 2 ಗಂಟೆ 100 ಅಂಕ. ಓಕೆ, ಸೊ ಇಲ್ಲಿನೂ ಹಾಗೆ ಏನು ಯಾವುದು ದ್ವಿತೀಯ ದರ್ಜೆ SDAದೊಳಗಡೆನೂ ಅದೇ ಥರನೇ ಇರುತ್ತೆ ಪ್ಯಾಟರ್ನು. ನೆಕ್ಸ್ಟು ಋಣಾತ್ಮಕ ಮೌಲ್ಯಮಾಪನ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು, ಅಂದರೆ MCQ ಬೇಸ್ಡ್ ಇರುತ್ತೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಇದು OMR ಶೀಟ್ನ ಕೊಟ್ಟಿರ್ತಾರೆ. ದೆನ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಯು 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಅಂತಂದು ಹೇಳಿದೆ, ಹೌದಾ. ಏನು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 0.25ನಷ್ಟು ಅಂಕಗಳನ್ನು ಕಳೆಯಲಾಗ್ತದೆ. ಅಂದರೆ 4 ಓಕೆ, ಇವಾಗ ಒಂದು ಆನ್ಸರ್ ಮಾಡಿದ್ದಾದಮೇಲೆ ಆ ಅಭ್ಯರ್ಥಿಗೆ ಒಂದು 10 ಮಾರ್ಕ್ಸ್ ಬಿದ್ದಿದ್ದಾವೆ ಅಂದ್ಕೊಳ್ರಿ, ಓಕೆನಾ. ಇಫ್ ಇನ್ ಕೇಸ್ ಏನಾದರೂ 11 ಕ್ವಶನ್ ಒಳಗಡೆ 1 ಕ್ವಶನ್ ರಾಂಗ್ ಮಾಡಿದ್ದಪ್ಪ, ಸೊ 10 ಕ್ವಶನ್ ರೈಟ್ ಮಾಡಿದ್ದ ಅಂದರೆ ಅವನಿಗೆ ಎಷ್ಟು ಕೊಡಬೇಕು 10 ಅಂಕಗಳನ್ನು. ಬಟ್ ಅದು ಹಾಗಾಗಲ್ಲ, 1 ಕ್ವಶನ್ ರಾಂಗ್ ಆಗಿರೋದಕ್ಕೆ ಇಲ್ಲಿರುವಂತಹ 10 ಅಂಕದೊಳಗಡೆ 0.25 ಈ ಮಾರ್ಕ್ಸ್ನ ತೆಗಿತಾರೆ. ಅಂದರೆ ಎಷ್ಟು ಬರ್ತೈತೆ ಅವಂಗೆ 9.75 ಅಂಕ ಬರ್ತೈತಿ, ಅಂದರೆ ನೆಗೆಟಿವ್ ಮಾರ್ಕ್ಸು ಇರುತ್ತೆ ಅಂತ ಅರ್ಥ, ಹೌದಾ. ನೆಕ್ಸ್ಟ್ ಅರ್ಹತಾ ಷರತ್ತುಗಳನ್ನು ಕೊಟ್ಟಿದ್ದಾರೆ ಒಂದಷ್ಟು. ನೆಕ್ಸ್ಟ್ ಇಲ್ಲಿ ಅದೇ ಥರ ನೋಡ್ತಾ ಹೋದಾಗ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆನೂ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಒಂದು ಸತಿ ಕರೆಕ್ಟಾಗಿ ಓದ್ಕೊಳ್ರಿ. ಸೊ ಇದೇ ಥರ ಏನು ಸೂಚನೆಯನ್ನು ನಮ್ಮ KEದವರು ಹೊರಡಿಸಿದ್ದಾರೆ. ಇದು ಒಂದು ಒಳ್ಳೆಯ ಅಪರ್ಚುನಿಟಿ ಅಂತಂದೇ ಹೇಳ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ, ನೀವು ಕಾಲ್ ಮಾಡಿ ಕೂಡ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಸ್ ಒಳಗಡೆ ನೆಕ್ಸ್ಟು ನ್ಯೂ ಪೋಸ್ಟ್ನ ಯಾವುದ್ಯಾವುದು ಅಪ್ಕಮಿಂಗಲ್ಲಿ ಡೇಸ್ ಒಳಗಡೆ ತಂದಿದ್ದಾರೆ ಅಂತ ನಾನು ಹೇಳ್ತಾ ಬರ್ತೀನಿ. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.